ಮಾಡಬೇಕು ರೈತರು. ಈ ಸಮಸ್ಯೆಗೆ ಪರಿಹಾರ ಕೊಡೋದು ಯಾರು? ಸರ್ಕಾರ ಪರಿಹಾರ ಕೊಡ್ತಾರ? ಯಾರು ಕೊಡ್ತಾರೆ? ಸೆಂಟ್ರಲ್ ಅವ್ರು ಪರಿಹಾರ ಕೊಡ್ತಾರೆ, ಸ್ಟೇಟ್ ಅವ್ರು ಪರಿಹಾರ ಕೊಡ್ತಾರೆ. ಏನು ಮಾಡಬೇಕು? ರೈತರ ಈ ಥರ ಆದರೆ ಅವರು ನೇಣು ಹಾಕಿ ಸಾಯ್ಬೇಕು. ಹೌದು, ಈ ಪರಿಸ್ಥಿತಿ ಬಂದಿದೆ. ಕರ್ನಾಟಕದ ರೈತರು ಬೆಳೆದ್ರೆ ರೇಟ್ ಇರಲ್ಲ, ಬೆಳೆದ್ರೆ ರೇಟ್ ಬರ್ತದೆ. ಈ ಸಮಸ್ಯೆ ಆಗಿದೆ. ಒಂದು ನಮ್ಮ ಹೊರದೇಶದಲ್ಲಿ ಮಾಡಿದ, ಅಮೆರಿಕದಲ್ಲಿ ಮಾಡಿದಂಥ ಒಂದು ಫಾರ್ಮಾಲಿಟಿ ಕಂಡುಹಿಡಿಬೇಕು. ಏನು ಆ ಥರ ಅಂದರೆ ಅವಾಗ ಉಳಿದ ಪ್ರಕಾರ ಯಾವ ಬಿತ್ತಿ ಯಾವ ಥರ ಕೊಡಬೇಕು, ಬೀಜ ಯಾವ ಥರ ಕೊಡಬೇಕು, ಆ ಲೆವೆಲ್ಲೇ ಕೊಡಬೇಕು. ಬೀಜ ಕಂಪ್ನಿಗಳಿರಲ್ಲ, ಅದು ಪ್ರಾಡಕ್ಟ್ ಇರಲ್ಲ, ಬಿತ್ತನೆ ಕೊಡ್ತಾರೆ, ಮೋಸ ಆಗ್ತದೆ, ರೇಟ್ ಸಿಗಲ್ಲ. ಇತ್ತೀಚೆಗೆ ಬೆಳೆದು 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 ಇವು ಗತಿ ತಂದಿಕ್ತಾರೆ. ಈ ಸಮಸ್ಯೆ ಏನು ಮಾಡ್ಬೇಕು ಸರ್? ಹೇಳಿ ಸರ್, ನೀವೇನು ಮಾಡ್ಬೇಕು ಹೇಳಿ. ಈ ಗತಿ ಅದು ಏನು ಸಮಸ್ಯೆ? ದೊಡ್ಡ ಸಮಸ್ಯೆ ಆಗಿ ಶಾಪ ಹಾಕ್ತಾರೆ. ಸರ್ಕಾರ ಏನು ಮಾಡ್ತಾರೆ? ಈ ಪರಿಹಾರಕ್ಕೆ ಒಂದು ಕಂಡಿಡಕ್ಕಾಗಲ್ಲ. ಇಲ್ಲ ಒಂದು ಒಳ್ಳೆ ಸ್ಟೋರೇಜ್ ಮಾಡಲ್ಲ, ಸ್ಟೋರೇಜ್ ಮಾಡಬೇಕು, ಸ್ಟ್ಯಾಂಡರ್ಡ್ ಮಾಡಿಸ್ಬೇಕು. ಆ ಥರ ಮಾಡಿದ್ರೆ ರೈತರಿಗೆ ಒಂದೇನೋ ಒಂದು 4 ಕಾಸು ಸಿಗುತ್ತೆ. ಇಲ್ಲಾಂದರೆ ರೈತರಿಗೆ ಕಾಸು ಸಿಗಲ್ಲ. ಇದು ತುಂಬ ಕಷ್ಟ ಸರ್, ಭಯಂಕರ ಕಷ್ಟ ಆಗಿದೆ. ರೈತರು ಬೆಳೆದ್ರು ಲಾಸು. ಏನು ಮಾಡಬೇಕು? ಏನು ಸರ್ಕಾರ ಏನು ಮಾಡಬೇಕು? ಇದಕ್ಕೆ ಅವರೇ ಸರ್ಕಾರ ಪರಿಹಾರ ಕಂಡುಹಿಡಿದು ಕೊಡಬೇಕು. ಇದು ನಮ್ಮ ರೈತರ ಕಷ್ಟ ಹೇಳ್ಕೊಳಕ್ಕೆ ಯಾರ ಕೈಲಿ ಯಾರು ತಗೋ ಹೇಳವ? ಮುಖ್ಯಮಂತ್ರಿ ತಗೋ ಹೇಳಕ್ಕಾಗ್ತದ? ಸೆಂಟ್ರಲ್ ಪ್ರೈಮ್ ಮಿನಿಸ್ಟರ್ ತಗೋ ಹೇಳಕ್ಕಾಗುತ್ತಾ? ಯಾರು ತಗೋ ಹೇಳಕ್ಕಾಗಲ್ಲ? ಕೃಷಿ ಮಿನಿಸ್ಟರ್ ಹೇಳಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳಿ ಸರ್? ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಸರ್. ಹೇಳಿ. ಯಾವ ಊರವ್ರು ಸರ್ ತಾವು? ಸರ್ ನಮ್ಮ ದೇವನಹಳ್ಳಿ ತಾಲೂಕವರು. ನಾವು ಬೆಳಿತೀವಿ, ರೈತರು, ಫಾರ್ಮರ್. ನಾವು ಬೆಳಿತೀವಿ, ರೈತರಿಗೆ ಗೊತ್ತಿರೋದು. ಬಿತ್ತನೆ ಒಂದು ಸಸಿ ಗಿಡ 3 ರೂಪಾಯಿ. ಗೊಬ್ಬರದೇನಾಯ್ತು, ಲೇಬರ್ಸ್ ಏನಾಯ್ತು, ಅದು ಎಷ್ಟು ಕಷ್ಟಪಟ್ಟು ಬೆಳಿಬೇಕು, ಅದೆಲ್ಲ ದೊಡ್ಡ ಸಮಸ್ಯೆ ಸರ್, ಭಯಂಕರ ಸಮಸ್ಯೆ. ರೈತ ಸಮಸ್ಯೆ ಹೇಳಕ್ಕಾಗಲ್ಲ. ಈ ಥರ ಆದರೆ ರೈತರು ಇದ್ರ ಬೆಳೆಯಕ್ಕಾದ್ರೆ ಇದು 1 ಲಕ್ಷ ಬರುತ್ತೆ ಖರ್ಚು. 1 ಲಕ್ಷ ರೂಪಾಯಿ ಕೃಷಿ ಮಾಡಿ ಬೆಳೆದ್ರೆ 1 ರೂಪಾಯಿ ಸಿಗಲ್ಲ. ಅದೇ ಕಂಪ್ನಿಗಳಾದರೆ ಲಕ್ಷ ಲಾಭ ಮಾಡ್ತಾರೆ. ರೈತರು ಏನು ಲಾಭ ಮಾಡ್ತಾರೆ? ಏನು ಸರ್ ಮಾಡ್ತಾರೆ ರೈತರು? ಅವ್ರಿಗೆ ಇರೋದಿಲ್ಲ, ಜಮೀನು ಮಾರಿ ಎಲ್ಲ ಮಾಡಿ ಕಷ್ಟಪಟ್ಟು ಮಾಡಿ ಬೆಳೆ ಬೆಳೆದ್ರು ಕಾಸು ಸಿಗಲ್ಲ. ಈ ಥರ ಆದರೆ ರೈತರ ಕಷ್ಟ ಏನು ಹೇಳ್ಬೇಕಂದ್ರೆ, ರೈತ ಏನು ಬೆಳೆದ್ರೆ ಬೆಳೆದು ಶಾಪ ಆಗ್ಬಿಡ್ತಾರೆ ಅಷ್ಟೇ. ಇದು 4 ಮಾತು ಹೇಳೋಕಷ್ಟು ಇಷ್ಟಪಡ್ತಾ ಇದ್ರೆ ಅದೇನು ಬೇಕೋ ಸರ್ಕಾರ ಪರಿಹಾರ. ಇಲ್ಲ ನಾವೇನು ಮಾಡೋಕ್ಕೆ. ನಮ್ಮದು ಚದಲ್ಪುರ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಚಿಕ್ಕಬಳ್ಳಾಪುರ ತಾಲೂಕು, ಚದಲ್ಪುರ ವೆಂಕಟೇಶ್ ಅಂತ. ಮಧ್ಯಾಹ್ನ 11:15 ನಮ್ಮ ಮನೆ ಹತ್ರ ನಮ್ಮ ಹಾವು ಒಂದು ಕಾಣ್ಕೊಂಡು ನಮ್ಮನ್ನೆಲ್ಲ ಕಾಪಾಡಿ, ಇವತ್ತು ನಮ್ಮ ಹಾವು ನಮ್ಮ ನಾಯಿನ ಕಚ್ಚಿಬಿಟ್ಟು ಸತ್ತೋಯ್ತು. ಹಾಸ್ಪಿಟ್ಲಿಗೆ ನನ್ನ ಮಗನಿಗೆ ಫೋನ್ ಮಾಡಿದೆ. ವೆಟರ್ನರಿ ಕೆಲಸ ಮಾಡ್ತಾನೆ ನಮ್ಮ ಮಗ. ಬಟ್ ನಮ್ಮ ಮಗನ ಫೋನ್ ಮಾಡಿದ್ರು, ಹಾಸ್ಪಿಟ್ಲಿಗೆ ಎತ್ಕೊಂಬಪ್ಪ ಅಂತಂದ. ನಾನು ತಗೊಂಡು ಹೋದೆ. ಅಲ್ಲಿಂದ ನಮ್ಮ ಮಗನ ಅಲ್ಲಿ ಬಿಟ್ಬಿಟ್ಟು ನಾನು ಮನೆ ಕಡೆ ಬಂದೆ. ಮನೆ ಕಡೆ ಬರೋ ಹೊತ್ತಿಗೆ ನಮ್ಮ ರೈತರು ಯಾರಂತೂ ಗೊತ್ತಾಗಲಿಲ್ಲ. ನನಗೂ ನೋವಲ್ಲಿದ್ದೆ. ಇಲ್ಲಿ ಹೂವು ಕುಂಬರ್ತಾ ಇದ್ರು. ಕೇಳಿದ್ರ ಯಾಕೆ ಅಂತ ನನಗೂ ಬಾಯಿ ಬರಿಲ್ಲ ಅವಾಗ ಬಾಯಿ ಬರಿಲ್ಲ ಅಂತ ನನಗೆ. ಯಾಕಂತಂದರೆ ಒಂದು ಹೂವು ರೇಟ್ ಇಲ್ಲ ಅಂತೇಳಿ ನಾನು ಅಂದ್ಕೊಂಡೆ ಅವ್ರು ಅನ್ಲೋಡ್ ಮಾಡಿಬಿಟ್ಟು ಹೊರಟೋಗ್ತಾ ಇದ್ರು. ಅಲ್ಲ, ಈಗ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಅವ್ರು ಯಾರು ಇರ್ಲಿಲ್ಲ. ಇಲ್ಲಿ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಹೂವು 40 ರೂಪಾಯಿ 30 ರೂಪಾಯಿ ಈ ತರ. ಅಲ್ಲಿ 30-40 ಅಂತ ಹೇಳ್ತಾರ. ನಾನು ಮನೆ ಹತ್ರಕ್ಕೆ ಹೋಗಿ ನಮ್ಮ ಹೆಂಗಸನ್ನೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ಮತ್ತೆ ಬರೋ ಹೊತ್ತಿಗೆ ಅವ್ರು ಯಾರು ಇರಲಿಲ್ಲ. ನನಗೆ ಹೊಟ್ಟೆ ಉರಿತಾಯಿತ್ತು. ಹೂವೆಲ್ಲ ಕುಮ್ಮಿಸ್ಬಿಟ್ಟು ಹೋಗ್ತಾ ಇದ್ರು ಅಂತ ನಾವು ಒಂದು ಮಾತು. ಇದೆಲ್ಲ ಈ ಥರ ಆಗ್ತಿದ್ರೆ ಏನು ಅನ್ನಿಸ್ತಿದೆ ನಿಮಗೆ? ನೋವಲ್ವಾ? ಬೆಳೆದು ಹೂವು ನೋಡು ರೇಟ್ ಇಲ್ಲ ಅಂತ ಹೇಳ್ತಾರ. ಅಲ್ಲಿ ಮಾರಾಟ ಮಾಡಿದ್ರೆ 50 ರೂಪಾಯಿ 60 ರೂಪಾಯಿ ಅಂತ ಹೇಳ್ತಾರ. ಯಾವ ಹೂವನ್ನ ಕೇಳು, ಒಂದು 100 ರೂಪಾಯಿ ಮೊಳ. ಒಂದು ಕನಕಾಂಬರ ಕೇಳಿ 100 ರೂಪಾಯಿ ಮೊಳ ಅಂತ ಹೇಳ್ತಾರ. ಒಂದು ಮಲ್ಲಿಗೆ ಹೂವು ಕೇಳಿ 100 ರೂಪಾಯಿ ಮೊಳ ಅಂತ ಹೇಳ್ತಾರ. ಇವೆಲ್ಲ ಮಾಡ್ಕೊಂಡು ಇವೆಲ್ಲ ಹೊಟ್ಟೆ ಉರಿಯವಲ್ವಾ ಅಂತ. ಚಿಕ್ಕಬಳ್ಳಾಪುರ ಆಟೋ ಡ್ರೈವರು, ದಯವಿಟ್ಟು ರೈತರು ಈ ತರ ರೋಡ್ಗೆ ಅನ್ಯಾಯ ಮಾಡೋ ಬದಲು ಯಾವ್ದಾನ ಒಂದು ದೇವಸ್ಥಾನಕ್ಕಾದ್ರೂ ಈ ತರ ಹೂವು ಇದು ಕೊಟ್ಬಿಟ್ರೆ, ಈಶಾ ಫೌಂಡೇಶನ್ ಐತೆ, ನಂದಿ ವಿಲ್ಸ್ ಐತೆ, ಎಲ್ಲ ಐತೆ ಸರ್, ಎಲ್ಲನೂ ಕೊಟ್ಬಿಟ್ಟು